ಬಾರಿ ನಾವು ಅಂದ್ಕೊಂಡ ಹಾಗೆ ಮಳೆ ಬರ ಜನರ ಪರಿಸ್ಥಿತಿ ಅಧೋಗತಿ ಆಗಿಬಿಟ್ಟಿದೆ. ರೈತರೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಕೃಷಿ ಚಟುವಟಿಕೆಗಳು ಚುರುಕು ಪಡ್ಕೊಂಡಿಲ್ಲ. ಬಿತ್ತನೆ ಆಗದೆ ಸಂಪೂರ್ಣವಾಗಿ ಈ ಬಾರಿ ಬರದ ಛಾಯೆ ಆವರಿಸ್ಕೊಂಡಿದೆ. ಸರ್ಕಾರ ಕೇಂದ್ರಕ್ಕೆ ನಾವು ಸದ್ಯದ ನಮ್ಮ ರಾಜ್ಯದ ಸ್ಥಿತಿಗತಿಯ ಬಗ್ಗೆ, ಬರಗಾಲದ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ರೈತರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಈ ಬಾರಿ ಅಂತೂ ಪರಿಸ್ಥಿತಿ ಹೇಳತೀರದಾಗಿದೆ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಬೆಳೆಗಳು ಅಲ್ಪ ಸ್ವಲ್ಪ ಬಿತ್ತನೆ ಆಗಿದ್ದು ಮಳೆ ಇಲ್ಲದೆ ಒಣಗ್ತಾ ಇದೆ. ಭೀಕರ ಬರ ಜನರ ಬದುಕಿಗೆ ಬರ ಇಳಿದಿದೆ. ಬೇಸಾಯಕ್ಕೆ ನೀರಿಲ್ಲ, ಸ್ಥಳೀಯವಾಗಿ ಉದ್ಯೋಗ ಕೂಡ ಸಿಗ್ತಾ ಇಲ್ಲ. ಗಿಜಿಗುಡ್ತಾ ಇದ್ದ ತಾಂಡಗಳು ಖಾಲಿ ಆಗಿದ್ದಾವೆ. ಗ್ರಾಮಗಳಲ್ಲಿ ಜನರಿಲ್ಲ. ಹೊಟ್ಟೆಪಾಡಿಗೆ ಬೇರೆ ಬೇರೆ ಊರುಗಳಿಗೆ ಸಾವಿರಾರು ಜನ ಗುಳೆ ಹೋಗ್ತಾ ಇದ್ದಾರೆ. ಗುಳೆ ನಿಯಂತ್ರಣಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ? ಆ ಕ್ರಮ ಪರಿಣಾಮಕಾರಿ ಆಗಿದೆಯೇ? ಬರದ ಬರೆ ಗುಳೆಯ ಭೀಕರ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಆವರಿಸಿದೆ. ಭೀಕರ ಬರ ಜನರ ಬದುಕಿಗೆ ಬರೆ ಎಳೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರೈತರು ಬರದಿಂದಾಗಿ ಗುಳೆ ಹೋಗ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಒಂದು ರೀತಿಯಲ್ಲಿ ರಂಜಿತ್, ಶತಮಾನದಲ್ಲೇ ಕಂಡು ಕೇಳದಂತಹ ಬರ ಈ ಬಾರಿ ಕರ್ನಾಟಕಕ್ಕೂ ಕೂಡ ವಕ್ರಿಸ್ಕೊಂಡ್ಬಿಟ್ಟಿದೆ. ಗ್ರಾಮೀಣ ಜನರ ಬದುಕು, ಅದರಲ್ಲೂ ಹೆಚ್ಚು ಒಣಭೂಮಿ ಇರುವಂಥ ರಾಜ್ಯದ ಉತ್ತರ ಭಾಗದ ಜನರ ಬದುಕಂತೂ ತೀರಾ ಕಂಗೆಟ್ಟು ಹೋಗ್ಬಿಟ್ಟಿದೆ. ಬೆಳೆಯೋದಕ್ಕೆ ನೀರಿಲ್ಲ, ಸ್ಥಳೀಯವಾಗಿ ಕೈ ತುಂಬ ಉದ್ಯೋಗನೂ ಇಲ್ಲ. ಹಾಗಾಗಿ ಏನು ಮಾಡಿಬಿಡ್ತಾರೆ, ಮಕ್ಕಳು ಮರಿ ಸಮೇತ ಮನೆ ಸಾಮಗ್ರಿ ಮೂಟೆ ಕಟ್ಕೊಂಡ್ಬಿಟ್ಟು ಜನ ಗುಳೆ ಆರಂಭಿಸ್ಬಿಟ್ಟಿದ್ದಾರೆ. ರಂಜಿತ್, ನಾನು ನೆನ್ನೆ ಏನು ನಿಮ್ಮ ಪ್ರಾಬ್ಲಮ್ಗೆ ಹೋದಾಗಲೂ ಕೂಡ ಒಂದಷ್ಟು ಜನ ಉತ್ತರ ಕರ್ನಾಟಕ ಭಾಗದಿಂದ ಬಂದಿದ್ದಾರೆ. ಇಲ್ಲಿ 10,000, 8,000, 6,000ಕ್ಕೆ ಕೆಲಸ ಮಾಡ್ತಿದ್ದಾರೆ. ಯಾಕೆ ನಿಮ್ಮೂರಲ್ಲಿ ಆಸ್ತಿ ಇಲ್ವಾ ಅಂತ ಕೇಳಿದ್ರೆ, ಆಸ್ತಿ ಇದೆ, 2 ಎಕರೆ ಇದೆ, 3 ಎಕರೆ ಇದೆ, ಆದರೆ ಮಳೆ ಇಲ್ಲ, ಬರ, ಅಲ್ಲಿ ಏನು ನಮ್ಮ ಬದುಕಿಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟು ಒಂದು ಪರಿಣಾಮಕಾರಿ ಅಂತಂದರೆ, ಈಗ ನೋಡಿ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಒಂದಷ್ಟು ತಾಂಡಗಳು, ಒಂದಷ್ಟು ಸಮುದಾಯ, ಒಂದಷ್ಟು ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಗುಳೆ ಹೊರಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ, ಹೋಗ್ತಾನೂ ಇದ್ದಾರೆ ಕೂಡ. ಸೊ ಇವತ್ತು ಅದೇ ನಮ್ಮ ಕ್ಯಾಂಪೇನ್. ಆ್ಯಕ್ಚುಲಿ ಅದರ ಗ್ರೌಂಡ್ ರಿಪೋರ್ಟ್ ಹೇಗಿದೆ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ಸ್ಟೋರಿ ಬಳಿಕ. ಗ್ರಾಮೀಣ ಕಾರ್ಮಿಕರ ಬದುಕಿಗೆ ಬರದ ಬರೆ, ರಾತ್ರೋರಾತ್ರಿ ಸಾವಿರಾರು ಜನರ ಗುಳೆ, ಲಾರಿಗಳಲ್ಲಿ ಬದುಕು ಹೊತ್ತೊಯ್ಯುತ್ತಿರುವ ಬಂಜಾರರು. ನಮಗೇನು ತೊಂದರೆ ಆಗ್ತಾ ಇದೆ ಅಂದರೆ, ಸರ್ಕಾರಗಳು ಬರ್ತಾ ಇದೆ, ಹೋಗ್ತಾ ಇದೆ, ಯಾವ ಸರ್ಕಾರನೂ ಕೂಡ ನಮ್ಮನ್ನು ಗುಳೆ ಹೋಗೋಕ್ಕೆ ತಪ್ಪಿಸೋಕೆ ಆಗ್ತಾ ಇಲ್ಲ. ಆಮೇಲೆ 1857 ಟ್ರೈಬಲ್ ಆ್ಯಕ್ಟಲ್ಲಿ ಬ್ರಿಟಿಷರು ನಮ್ಮನ್ನೇನು ದೇಶದಿಂದ ಹೊರಗಡೆ ಇಟ್ಟು ಕಳ್ಳರು ಕಾಕರು ಅಂತ ಹೇಳ್ಬಿಟ್ಟು ದೇಶದಿಂದ ಹೊರಗಡೆ ಇಟ್ಟಿದ್ರು, ಅಂದಿನಿಂದ ಇಂದಿನವರೆಗೂ ಹಟ್ಟಿ ಹಾಡಿ ಲಂಬಾಣಿ ತಾಂಡಗಳಿಗೆ ಈಗಲೂ ಸಹ ನಮ್ಮ ಕಂದಾಯ ಗ್ರಾಮಗಳಾಗಿಲ್ಲ. ಈ ಬಾರಿಯ ಬರದ ದುಷ್ಪರಿಣಾಮಗಳಲ್ಲಿ ಅತ್ಯಂತ ಘೋರವಾದುದೆಂದರೆ ಜನಗಳ ವಲಸೆ. ರಾಜ್ಯದಲ್ಲಿ ಬಡ ಮತ್ತು ಶ್ರಮಿಕ ವರ್ಗ ಗುಳೆ ಹೋಗುವುದು ಹೊಸತಲ್ಲವಾದರೂ ಈ ಬಾರಿ ಬರದ ಪರಿಣಾಮ ವಲಸೆ ಪರಿಸ್ಥಿತಿ ಬಿಗಡಾಯಿಸುವಂತೆ ಮಾಡಿದೆ. ವಿಜಯನಗರ, ಕೊಪ್ಪಳ, ವಿಜಯಪುರ ಭಾಗದಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ವಲಸೆ ಕಂಡು ಬಂದಿದೆ. ವಿಜಯನಗರ ಜಿಲ್ಲೆಗೆ ಸುಮಾರು 145 ತಾಂಡಗಳಿಂದ 70% ಜನ ಗುಳೆ ಹೊರಟಿದ್ದಾರೆ ಎನ್ನಲಾಗಿದೆ. ಇವರನ್ನ ಮೈಸೂರು, ಮಂಡ್ಯ, ಚಿಕ್ಕಮಗಳೂರಿನ ಕಡೆ ಕರೆದೊಯ್ಯಲು ಮಧ್ಯವರ್ತಿಗಳ ಜಾಲವೇ ಇದೆ. ರಾಜ್ಯ ಅಷ್ಟೇ ಅಲ್ಲದೆ ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಹೊರ ರಾಜ್ಯಗಳಿಗೂ ಗುಳೆ ಹೋಗುತ್ತಾರೆ. ಈ ಬಗ್ಗೆ ವಿಜಯನಗರ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಿದ್ದು ಹೀಗೆ. ಕೆಲವರೆಲ್ಲ ಇಲ್ಲಿ ನಮ್ಮ ವಿ ಬಿ ಜಿ ರಾಮ್ಜಿ ರವಿ ಕೆಲಸಗಳಿಗೆ ಕೊಡುವಂಥ ಕೂಲಿ ಕಡಿಮೆ, ನಮಗೆಲ್ಲ ಆದರೆ ಶುಗರ್ ಕೇನ್ ಕಟ್ಟಿಂಗ್ ಆಗಿರ್ಬೋದು, ಎಸ್ಟೇಟ್ಗಳಲ್ಲಿ ಜಾಸ್ತಿ ಬರುತ್ತೆ ಅಂತ ಹೋಗ್ತಾ ಇದ್ದಾರೆ. ಸೊ ಆದಷ್ಟು ನಾವು ಇಲ್ಲೇ ಕೆಲಸ ಮಾಡಿ ಸ್ಟಾರ್ಟ್ ಆಗಿದೆ, ನಮ್ಮ ನರೇಗಾ ವರ್ಕ್ಸ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೇ ತಮ್ಮ ಕೆಲಸವನ್ನು ಹರಿಸ್ಕೊಂಡು ಅವ್ರು ಇಲ್ಲೇ ತಮ್ಮ ಮಕ್ಕಳ ವಿದ್ಯಾಭ್ಯಾಸನೂ ಮುಂದುವರಿಸಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬಂದಂಥ ಮಾಹಿತಿ ಪ್ರಕಾರ ಕೆಲವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಮಕ್ಕಳನ್ನ ಮನೇಲಿ ಹಿರಿಯರಿದ್ದರೆ ಮಕ್ಕಳನ್ನ ಇಲ್ಲೇ ಬಿಟ್ಟು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಒತ್ತು ಕೊಡಬೇಕು. ಈ ಒಂದು ವಾರದಲ್ಲಿ ಸರಾಸರಿ ತಗೊಂಡ್ರು ಕೂಡ ತಾಂಡದ ಜನಗಳು ಒಟ್ಟು ಸರಾಸರಿಯಲ್ಲಿ ಹೇಳೋದಾದರೆ 78% ತಾಂಡ ಜನಗಳು ಖಾಲಿಯಾಗಿರೋದಂತೂ ನೀವು ಕಾಣ್ತಾ ಇದ್ದೀರಿ. ಕಳೆದ ರಾತ್ರಿ 600 ಲಾರಿ, 300 ಟ್ರ್ಯಾಕ್ಟ್ರು, ಒಟ್ಟು 4,000 ಜನ ಒಂದೇ ತಾಂಡದಿಂದ ಖಾಲಿಯಾಗಿದ್ದು. ಹಾಗಾಗಿ ಈಗಿನ ಪರಿಸ್ಥಿತಿ ನಮ್ಮೂರಲ್ಲಿ ಒಂದು ಕಾಮಗಾರಿ ಸಿಗ್ತಾ ಇಲ್ಲ,
ಇಲ್ಲಿ ಅಕ್ಕಪಕ್ಕದಲ್ಲಿ ಹೊಸಪೇಟೆ, ಇಲ್ಲಿ ಜಿಂದಾಲ್ ಈ ಮಟ್ಟದಲ್ಲಿ ಫ್ಯಾಕ್ಟ್ರಿಗಳು ಇದ್ದರೂ ಕೂಡ ಯುವಕರಿಗೆ ಸರಿಯಾದ ಕೆಲಸಗಳು ಸಿಗ್ತಾ ಇಲ್ಲ. ವಿಜಯನಗರ ಜಿಲ್ಲೆ ಶ್ರೀಕಂಠಪುರ ತಾಂಡ ಒಂದರಲ್ಲೇ ಕನಿಷ್ಠ 150 ಕುಟುಂಬಗಳು ವಲಸೆ ಹೋಗಿವೆ. ಲಂಬಾಣಿ ತಾಂಡಗಳಲ್ಲಿ ಕನಿಷ್ಠ 3-4 ತಲೆಮಾರುಗಳಿಂದ ಹೀಗೆ ವರ್ಷದಲ್ಲಿ 6ರಿಂದ 8 ತಿಂಗಳು ಗುಳೆ ಹೋಗುವುದು ನಡೆದುಕೊಂಡೇ ಬಂದಿದೆ. 1857ರ ಬ್ರಿಟಿಷರ ಕಾಲದಲ್ಲಿ ನಮ್ಮನ್ನ ಕಂದಾಯ ಗ್ರಾಮಗಳಾಗಿ ಪರಿಗಣಿಸದೆ ಎಸಗಿದ ಅನ್ಯಾಯ ಎಂದಿಗೂ ಮುಂದುವರೆದಿದೆ. ಹಕ್ಕು ಪತ್ರಗಳಿಲ್ಲದೆ ಭೂಮಿಯೂ ಇಲ್ಲ, ಬರದಿಂದಾಗಿ ಕೂಲಿ ಕೆಲಸವೂ ಇಲ್ಲ ಎನ್ನುತ್ತಾರೆ ತಾಂಡಾದ ಜನ. ಹಾಗಾಗಿ ಬೇರೆಡೆಗೆ ಕಬ್ಬು ಕಟಾವಿಗೆ ಹಾಗೂ ಕಟ್ಟಡ ಕಾಮಗಾರಿಗಳಿಗೆ ಕೂಲಿ ಕಾರ್ಮಿಕರಾಗಿ ಹೋಗುತ್ತಾರೆ. ಇದೇ ವೇಳೆ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಿಂದ ವಲಸೆ ಹೋದ ಅನೇಕರು ಹೊರಗುಳಿಯುವ ಆತಂಕ ಎದುರಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳಿಂದಲೂ ವಲಸೆ ತೀವ್ರವಾಗಿದೆ. ಬಿತ್ತನೆ ಮಾಡಿ ಮಳೆ ಕೈಕೊಟ್ಟ ಹಿನ್ನೆಲೆ ರಾಯಚೂರಿನ ಹಳ್ಳಿಗಳ ಜನರು ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಮಾಡಿದ ಸಾಲ ತೀರಿಸಲು ಕೆಲಸ ಹುಡುಕಿಕೊಂಡು ಗುಳೆ ಹೋಗುತ್ತಿದ್ದಾರೆ. ಇವು ರಿಪಬ್ಲಿಕ್ ಕನ್ನಡದ ಕಣ್ಣಿಗೆ ಬಿದ್ದ ದೃಶ್ಯಗಳು. ಇದರ ಹಲವು ಪಟ್ಟು ರಾಜ್ಯದ ಇತರೆ ಭಾಗಗಳಲ್ಲೂ ಕಾರ್ಮಿಕರ ಗುಳೆ ನಿಶ್ಚಳವಾಗಿದೆ. ಈ ಬಗ್ಗೆ ಕಂದಾಯ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು ಇನ್ನಷ್ಟು ಗಂಭೀರವಾಗಿ ದತ್ತಾಂಶ ಸಂಗ್ರಹ ಮಾಡಬೇಕಿದೆ. ಕೇಂದ್ರದ 5,709 ಕೋಟಿ 9,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರುವ 9 ತಿಂಗಳಲ್ಲಿ ಸುಮಾರು ಅನೇಕ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡುವಂಥದ್ದಕ್ಕೆ ಕ್ರಮ ತಗೊಂಡಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ನಿಗಾ ಇಕ್ಕಿದ್ದೇವೆ, ಎಲ್ರಿಗೂ ಉದ್ಯೋಗ ಕೊಡ್ತೇವೆ, ಯಾರು ಗುಳೆ ಹೋಗೋದ ರೀತಿಯಲ್ಲಿ ನೋಡಿಕೊಳ್ತೇವೆ. ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದೀವೆಲ್ಲ ಡಿ ಸಿಗಳಿಗೆ. ನೀವು ಯಾವುದಕ್ಕೂ ವೆಯ್ಟ್ ಮಾಡಬೇಡಿ, ಜನ ಗುಳೆ ಹೋಗ್ತಾರೆ. ಈಗ ಬಾಗಲಕೋಟೆಯಲ್ಲಿ, ವಿಜಯನಗರದಲ್ಲಿ ಅಲ್ಲೆಲ್ಲ ವರದಿಗಳು ಬಂತು, ಈ ಜನ ಊರು ಬಿಡ್ತಾ ಇದ್ದಾರೆ ಅಂತ. ಆ ಊರು ಬಿಡೋದನ್ನು ನಿಲ್ಲಿಸೋದಕ್ಕೋಸ್ಕರ ಈ VBG ರಾಮ್ಜಿ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ನೀವು ಹಣದ ಕೊರತೆ ಇಲ್ಲ ನಮಗೆ. ಅದಕ್ಕೋಸ್ಕರ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ದೇ ವಿಲ್ ಟೇಕ್ ಅಪ್ ದಿ ವರ್ಕ್. ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ಥಳೀಯವಾಗಿ ಜನರಲ್ಲಿ VBG ರಾಮ್ಜಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನ ಆರಂಭಿಸಬೇಕು. ಯಾವುದೇ ಕಾರಣಕ್ಕೂ ಜನರು ಕೂಲಿ ಹುಡುಕಿಕೊಂಡು ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಅಂತ ಸಿಎಂ ಮಾತು ಬರೀ ಹೇಳಿಕೆಗಷ್ಟೇ ಸೀಮಿತವಾಗಿದೆಯೇ ಅನ್ನೋ ಪ್ರಶ್ನೆ ಎದ್ದಿದೆ. ಪಂಚಾಯತ್ ಮಟ್ಟದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು VBG ರಾಮ್ಜಿ ಅಡಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೈಗೊಳ್ಳಬೇಕು. ಗ್ರಾಮೀಣ ಕುಟುಂಬಗಳಿಗೆ ಜೀವನೋಪಾಯ ಒದಗಿಸಿಕೊಡುವ ಕಾಮಗಾರಿಗಳನ್ನು ಹೆಚ್ಚಿಸಬೇಕು. 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಯ ಅನುಷ್ಠಾನ ಸರಿಯಾಗಿ ಆಗಬೇಕು ಅಂತ ಸಿಎಂ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದರೂ ಅದು ಗುಳೆ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ಯಾವುದೇ ಪರಿಣಾಮ ಬೀರಿಲ್ಲ. ಜನರು ಯಾರು ಒಕ್ಕಲು ಹೋಗಬಾರ್ದು, ಹೊರಗಡೆ ರಾಜ್ಯಗಳಿಗೆ ಇಲ್ಲೇ ಅವ್ರನ್ನ ಕೆಲಸ ಕೂಲಿಗಳನ್ನು ಕೊಟ್ಟು ಇಟ್ಕೊಳ್ಬೇಕು. ಅದಕ್ಕೆ ಅವರು ಬಡವರಿಗೆಲ್ಲ ಯಾರು ಇದ್ದಾರೆ ಅವರೆಲ್ಲ ಅಂತರ್ಜಲ ಹೆಚ್ಚಿಸ್ಕೊಳ್ಳೋಂಥವ್ರು, ಕೃಷಿ ಹೊಂಡ ಮಾಡ್ಕೊಳ್ಳೋಂಥವ್ರು, ಜಮೀನು ಅನುಕೂಲ ಮಾಡ್ಕೊಳ್ಳೋಂಥವ್ರು, ಮನೆಗಳು ಕಟ್ಕೊಳ್ಳೋಂಥವ್ರು, ಚೆಕ್ ಡ್ಯಾಮ್ ಮಾಡ್ಕೊಳ್ಳೋಂಥವ್ರು ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ಸ್ ಏನೇನು ಮಾಡೋಕ್ಕಾಗ್ತದೆ ಅದಕ್ಕೆಲ್ಲ ಗ್ರಾಮ ಸಭೆಗಳನ್ನು ಮಾಡಿ ಆ ಡಿಸಿಷನ್ ತೆಗೆದುಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ವಲಸೆಯಿಂದಾಗಿ ಮಕ್ಕಳ ಶಿಕ್ಷಣ ಕುಂಠಿತವಾಗುತ್ತಿದೆ. ಇನ್ನು ಸುತ್ತಮುತ್ತ ಹೆಚ್ಚಿನ ಕೈಗಾರಿಕೆಗಳೂ ಇಲ್ಲ. ಇರುವ ಕೆಲ ಕೈಗಾರಿಕೆಗಳಲ್ಲೂ ಸ್ಥಳೀಯರಿಗೆ ಕೆಲಸಗಳಿಲ್ಲ. ಹೀಗಾಗಿ ಸಾವಿರಾರು ಮಂದಿ ರಾತ್ರೋರಾತ್ರಿ ಲಾರಿಗಳನ್ನ ಹತ್ತಿ ಗುಳೆ ಹೋಗುತ್ತಿದ್ದಾರೆ. ಒಟ್ಟಿನಲ್ಲಿ ವಲಸೆ ತಡೆಗೆ ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳು ಯಾವ ಮೂಲೆಗೂ ಸಾಲದಾಗಿವೆ ಎಂಬುದು ಗ್ರಾಮೀಣ ಜನರ ಅಳಲು.